ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈದೇಹಿ. ನಿಮಗೆಲ್ಲರಿಗೂ ಜೀವನದ ಬಳ್ಳಿ ಚಾನಲ್ಗೆ ಸ್ವಾಗತ. ಜೀವನದ ಬಳ್ಳಿ ಎನ್ನುವುದು ನಮ್ಮ ಜೀವನದ ದಾರಿ. ಜೀವನದ ಬಳ್ಳಿಯಲ್ಲಿ ಏರುವುದು ಇಳಿಯುವುದು ಸಾಮಾನ್ಯ. ಈ ಜೀವನದ ಬಳ್ಳಿಯಲ್ಲಿ ಆಗುವಂತಹ ಒಂದಿಷ್ಟು ಸಂದರ್ಭಗಳು ನಮ್ಮ ಜೀವನದ ನೆನಪಾಗಿ ಮರುಕಳಿಸುವುದು ಅಂತೂ ನಿಜ. ಇವತ್ತಿನ ವಿಷಯವನ್ನು ಶುರು ಮಾಡೋಣ. ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿರುವ ವಿಷಯ ಏನಪ್ಪ ಅಂತ ಅಂದರೆ ತಾಯಿ ಮತ್ತು ಮಗಳ ಸಂಬಂಧ. ತಾಯಿ ಮತ್ತು ಮಗಳ ಸಂಬಂಧ ಹೇಗಿರುತ್ತೆ ಅಂತ ಅಂದರೆ, ಒಬ್ಬಳು ತಾಯಿ ತನ್ನ ಮಗಳನ್ನು ಸಂಭಾಳಿಸೋದ್ರಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾಳೋ, ಎಷ್ಟು ಶ್ರಮ ಪಟ್ಟಿರ್ತಾಳೋ, ಎಷ್ಟು ಪ್ರೀತಿ ಮತ್ತು ಮಮತೆನ ತೋರಿಸಿರ್ತಾಳೋ, ಅದು ಒಂದು ಸಾರಿ ಮಗಳು ತಾನು ತಾಯಿಯಾದಾಗ ಅದನ್ನು ಮರುಕಳಿಸೋದು ಸತ್ಯ. ಇದೇ ರೀತಿ ಒಂದು ಸಂದರ್ಭವನ್ನು ನಾನಿವತ್ತು ಹೇಳಕ್ಕೆ ಹೋಗ್ತಾ ಇದ್ದೀನಿ. ತಾಯಿ ತನ್ನ ಮಗಳನ್ನು ತಾಯಿಯಾಗಿ ನೋಡುವ ಸಂದರ್ಭ. ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ನೋಡ್ಕೊಂಡು ಬಂದಂಥ ಒಂದು ಪದ್ಧತಿ ಇದೆ. ಅದೇನಂತ ಅಂದರೆ, ಒಬ್ಬಳು ಹೆಣ್ಮಗಳು ತನ್ನ ಬಾಣಂತನಕ್ಕಂತ ಹೇಳಿ ತನ್ನ ತವ್ರ ಮನೆಗೆ ಹೋಗೋದು. ತನ್ನ ತವ್ರ ಮನೆಗೆ ಹೋದ್ಮೇಲೆ ತನ್ನ ಬಾಣಂತನವನ್ನು ತನ್ನ ತಾಯಿ ಕೈಯಿಂದ ಮಾಡಿಸ್ಕೋಬೇಕಾದ್ರೆ ಒಂದೊಂದು ಕ್ಷಣಗಳು, ಒಂದೊಂದು ರಾತ್ರಿಗಳು ತನ್ನ ತಾಯಿಯ ನೆನಪಿನಲ್ಲಿ ದಿಂಬುಗಳು ಒದ್ದೆಯಾಗುವುದಂತೂ ನಿಜ. ಹೇಗೆ ಅಂತೀರಾ? ಇವಾಗ ಹುಟ್ಟಿದ ಕೂಸು ಅಂದರೆ ಚಿಕ್ಕ ಮಗು, ಅದು ತನಗೆ ಯಾವುದೇ ಜ್ಞಾನ ಇರುವುದಿಲ್ಲ. ಅದು ತನ್ನ ನೋವನ್ನಾಗಲಿ ನಲಿವನ್ನಾಗಲಿ ತನ್ನ ಭಾವನೆಗಳನ್ನಾಗಲಿ ಹಸಿವನ್ನಾಗಲಿ ಎಲ್ಲವನ್ನು ಮಾತಿನಿಂದಲ್ಲ ತನ್ನ ಭಾವನೆಯಿಂದ ವ್ಯಕ್ತಪಡಿಸುತ್ತದೆ. ಭಾವನೆಗಳು ಎರಡು ಥರ ಇರುತ್ತೆ. ಒಂದು ನೋವು, ಇನ್ನೊಂದು ನಲಿವು. ನಲಿವು ಅಂತ ಬಂದಾಗ ಅದು ನಕ್ಕು ನಮ್ಮ ಮನಸ್ಸನ್ನು ಮುದಗೊಳಿಸುತ್ತೆ. ಅದೇ ನೋವು ಅಂತ ಬಂದಾಗ ಮಗು ತನ್ನ ನೋವನ್ನು ತನ್ನ ಹಸಿವನ್ನು ಅಳುವುದ್ರ ಮೂಲಕ ವ್ಯಕ್ತಪಡಿಸುತ್ತೆ. ಆ ರೀತಿ ಅತ್ತಾಗ ತಾಯಿಗೆ ನೋವಾಗುವುದಂತೂ ಸಹಜ. ಆ ರೀತಿ ನೋವಾದಾಗ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ, ಎಷ್ಟೋ ದಿನಗಳು ಸರಿಯಾಗಿ ಊಟ ಇಲ್ಲದೆ, ಆರೋಗ್ಯದಲ್ಲಿ ಹಲವಾರು ಏರುಪೇರುಗಳು ಸಮಸ್ಯೆಗಳು ಆದರೂ ಕೂಡ ತನ್ನ ತಾಯಿ ಆ ಮಗುವನ್ನು ಸಂಭಾಳಿಸುವುದಾಗಲಿ ಪ್ರೀತಿಸುವುದಾಗಲಿ ಮಮತೆ ತೋರುವುದರಲ್ಲಿ ಯಾವತ್ತೂ ಕಡಿಮೆ ಮಾಡಲ್ಲ. ಇದೇ ಪ್ರೀತಿ ಮಮತೆ ಮತ್ತೆ ನಮ್ಮ ತಾಯಿಯ ಪ್ರೀತಿಯನ್ನು ಮರಿಕಳಿಸುತ್ತೆ. ಇದೇ ರಾತ್ರಿಗಳು, ಇದೇ ನಿದ್ದೆ ಇಲ್ಲದ ದಿನಗಳು, ಇದೇ ಸರಿಯಾಗಿ ಆರೋಗ್ಯವನ್ನು ನಾವು ನೋಡ್ಕೊಳ್ಳದೆ ನಮ್ಮ ಮಗುವಿನ ಕಡೆ ಗಮನ ಕೊಡ್ತಿರ್ತೀವಲ್ಲ, ಆ ನೆನಪು ನಮ್ಮ ತಾಯಿಯನ್ನು ಎಷ್ಟು ನೆನಪಿಸುತ್ತೆ ಅಂತ ಅಂದರೆ, ನಮ್ಮ ತಾಯಿನೂ ಕೂಡ ನಾನು ಚಿಕ್ಕವಳಿದ್ದಾಗ ಇಷ್ಟೇ ಕಷ್ಟಪಟ್ಟಿರಬೇಕು, ನಾನು ಇದೇ ರೀತಿ ಹತ್ತಿರಬೇಕು, ನನ್ನ ತಾಯಿ ಇದೇ ರೀತಿ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ನನ್ನನ್ನು ಸಂಭಾಳಿಸಿದ್ರಲ್ಲಿ ಕಳೆದಿರಬಹುದಲ್ಲ ಅನ್ನೋ ಒಂದು ಯೋಚನೆ ನಮ್ಮ ತಲೆಗೆ ಬಂದರೆ ಅದೇ ಜೀವನದಲ್ಲಿ ನಮ್ಮ ದೊಡ್ಡ ಸಾರ್ಥಕ ಅಂತ ಹೇಳ್ಬೋದು. ಯಾಕಂದರೆ ಒಂದು ದಿನ ನಾವು ನಮ್ಮ ತಾಯಿಯ ಶ್ರಮ ಮಮತೆ ಪ್ರೀತಿಯನ್ನು ರಿಯಲೈಸ್ ಮಾಡಿಕೊಂಡ್ರೆ ಸಾಕು. ನಮ್ಮ ತಾಯಿ ತೋರಿದ ಪ್ರೀತಿ ಅದು ಬೆಲೆ ಕಟ್ಟಲಾಗದ ಒಂದು ಮಮತೆ. ಇದರೆಲ್ಲರ ನಡುವೆ ನಮ್ಮ ತಾಯಿಯ ಪ್ರೀತಿ ನೆನಪಾದಾಗ ನಮ್ಮ ಕಣ್ಣಂಚಲ್ಲಿ ಕಣ್ಣೀರು ಬರುವುದಂತೂ ನಿಜ. ಇದೇ ರೀತಿ ತಾಯಿಗೂ ಕೂಡ ನೀವು ಹೇಳುವಾಗ, ನನ್ನ ಮಗು ಇವತ್ತು ತುಂಬ ಅಳ್ತಿತ್ತು, ನಾನು ಹೀಗೆ ಮಾಡಿದೆ ಹಾಗೆ ಮಾಡಿದೆ, ಅದು ಆಯಿತು ಇದು ಆಯಿತು ಅಂತ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ನಿಮ್ಮ ತಾಯಿ ನಿಮ್ಮನ್ನು ತಾಯಿಯಾಗಿ ನೋಡುವ ಸಂದರ್ಭ ಸೃಷ್ಟಿಯಾಗುತ್ತೆ. ಇದರೆಲ್ಲರ ನಡುವೆ ನಿಮ್ಮ ಜೊತೆಯಾಗಿ ನಿಂತು ನಿಮಗೆ ಸರಿಸಮಾನವಾಗಿ ಎಲ್ಲದರಲ್ಲೂ ನಿಮ್ಮ ಜೊತೆಯಾಗಿ ಸಾಂತ್ವನ ಹೇಳುವ, ಸಮಾಧಾನವಾಗಿ ನಿಮ್ಮನ್ನು ಮುಂದೆ ನಡೆಸುವ ಕೈ ಯಾವುದಾದ್ರೂ ಇದೆ ಅಂದರೆ ಅದು ತಾಯಿಯ ಮಮತೆ. ಇದೆಲ್ಲದರ ನಡುವೆ ನಾನು ನಿಮಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಏನು ಅಂತ ಅಂದರೆ, ತಾಯಿಯ ಮಮತೆ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಮಳೆ ಬರ್ತೈತಂತ ಮರದ ನೆರಳಿಗೆ ನಿಂತೆ, ಮಳೆ ಬಿಟ್ಟರು ಮರದ ಹನಿ ಬಿಡದು ಹಡೆದವ್ವ, ನೀ ಬಿಟ್ಟರು ನಿನ್ನ ಮನ ಬಿಡದು. ನಾವೆಷ್ಟೇ ತಪ್ಪು ಮಾಡಲಿ ಏನೇ ಮಾಡಲಿ ಅಮ್ಮ ಅನ್ನೋರು ಒಂದು ಕ್ಷಣ ಮುನಿಸ್ಕೋಬೋದು ಹೊರತಾಗಿ
ಅವ್ರ ಮನ ನಮ್ಮ ಮೇಲೆ ಮುನಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನೀವು ಕೇಳಿಬಿಟ್ಟು, ಈ ನನ್ನ ಕಥೆಯನ್ನು ಕೇಳಿಬಿಟ್ಟು ನಿಮಗೆ ನಿಮ್ಮ ತಾಯಿ ನೆನಪಾದ್ರ ಅಥವಾ ನೆನಪಾಗಿದ್ದರೆ ನಿಮ್ಮ ತಾಯಿಯ ಮಮತೆ ಪ್ರೀತಿ ನಿಮಗೆ ನೆನಪಾಯ್ತಾ, ಅಥವಾ ನಿಮ್ಮ ಕಣ್ಣಂಚಲ್ಲಿ ಕಣ್ಣೀರು ಬಂದು ನಿಮ್ಮ ತಾಯಿಯನ್ನು ನೋಡಬೇಕು ಅಂತ ಅನ್ನಿಸ್ತಾ, ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ನಾನು ಮತ್ತೆ ಭೇಟಿಯಾಗ್ತೀನಿ ಇದೇ ರೀತಿ ಮತ್ತೊಂದು ಜೀವನದ ಬಳ್ಳಿಯ ಕಥೆಯೊಂದಿಗೆ. ನಾನು ನಿಮ್ಮ ವೈದೇಹಿ. ನಿಮಗೆ ಕತೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.